ನಮಸ್ಕಾರ ಸ್ನೇಹಿತರೆ, ಬಿಹಾರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಅಖಾಡ ಸಿದ್ಧವಾಗಿದೆ. ನಿಮ್ಗೆ ಗೊತ್ತಿದೆ, ಅಲ್ಲಿ ಈಗಾಗಲೇ ಟಿಕೆಟ್ ಹಂಚಿಕೆ ಕಂಪ್ಲೀಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಹಳಷ್ಟು ಸಮಸ್ಯೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ NDAದಲ್ಲಿ ಅಂತಹ ಸಮಸ್ಯೆಗಳು ಏನು ಕಾಣಿಸ್ಕೊಳ್ತಾ ಇಲ್ಲ. ಅಂದ್ರೆ ಅವರ ಟಿಕೆಟ್ ಹಂಚಿಕೆ ಪ್ರತಿಯೊಂದು ಕೂಡ ಅತ್ಯಂತ ಸ್ಮೂತ್ ಆಗಿ ನಡೆದು ಹೋಗಿದೆ. ಪ್ರಾರಂಭದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಿತ್ತು, ಅದನ್ನೆಲ್ಲವನ್ನು ಕೂಡ ಅವರು ಸರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇಂಡಿ ಒಕ್ಕೂಟದಲ್ಲಿ ಮಾತ್ರ ಬಹಳಷ್ಟು ಸಮಸ್ಯೆಗಳು ಇನ್ನೂ ಉಳ್ಕೊಂಡಿದೆ. ಇದು ಇಲೆಕ್ಷನ್ ಮುಗಿಯುವವರೆಗೂ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ಇಲ್ಲಿ ಕಾಂಗ್ರೆಸ್ನವರಿಗೆ ಒಂದು ಮಾಡು ಇಲ್ಲವೇ ಮಡಿ ಈ ರೀತಿಯಾದಂತಹ ಸಿಚುವೇಶನ್ ಬಿಹಾರದಲ್ಲಿದೆ. ಇದೇ ಸಂದರ್ಭದಲ್ಲಿ ಈ ಟಿಕೆಟ್ ಹಂಚಿಕೆಯಲ್ಲಿ ಆದಂತಹ ಕೆಲವೊಂದು ಪ್ರಮಾದಗಳಿಂದಾಗಿ ಬಿಹಾರಲ್ಲಿ ಈಗ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ಸಿಗರೇ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿಯೇತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದವರಿಗೆ ಬಿಹಾರ ಚುನಾವಣೆ ಅನ್ನೋದು ಒಂದು ರೀತಿಯಾದಂತಹ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯ ನೇತೃತ್ವಕ್ಕೆ ಈ ಬಿಹಾರ್ ಚುನಾವಣೆ ಅನ್ನೋದು ಖಂಡಿತವಾಗಿಯೂ ಅಗ್ನಿ ಪರೀಕ್ಷೆ. ಒಂದ್ ವೇಳೆ ಈ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮವಾದಂತಹ ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಪಕ್ಷದಲ್ಲೇ ಬಹಳಷ್ಟು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ಲಕ್ಷಣಗಳು ಕೂಡ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಅವರ ಪಕ್ಷದಲ್ಲೇ ಇವರನ್ನ ವಿರೋಧಿಸುವಂತ ಒಂದು ಗುಂಪಿದೆ. ಆದ್ರೆ ಸದ್ಯಕ್ಕಂತೂ ಅವರು ಎಲ್ಲಿ ಓಪನ್ ಆಗಿ ಮಾತಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಓಪನ್ ಆಗಿ ಮಾತಾಡುವಂತ ಸಾಧ್ಯತೆಗಳಿರ್ತದೆ. ನಿಮ್ಗೆ ಗೊತ್ತಿದೆ, ಗಾಂಧಿ ಕುಟುಂಬದಲ್ಲಿ ಎಲ್ಲದೂ ಸರಿ ಇಲ್ಲ ಅನ್ನುವಂತ ಸುದ್ದಿಗಳು ಕೂಡ ಬಹಳಷ್ಟು ಹರಿದಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಕೆಲವೊಂದು ಸಮಸ್ಯೆಗಳಿದೆ ಅನ್ನುವ ಸುದ್ದಿ ಬಹಳಷ್ಟು ಹರಿದಾಡ್ತಾ ಇದೆ. ಒಂದ್ ವೇಳೆ ಬಿಹಾರ ಚುನಾವಣೆಯಲ್ಲಿ ಫಲಿತಾಂಶ ಉತ್ತಮವಾಗಿಲ್ಲ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಖಂಡಿತವಾಗಿ ಸಂಕಷ್ಟ ಅವರ ಕುಟುಂಬದಲ್ಲಿ ಎದುರಾಗುವಂತ ಸಾಧ್ಯತೆ ಇದೆ. ಅಂದ್ರೆ ರಾಹುಲ್ ಗಾಂಧಿಯನ್ನ ಸೈಡ್ ಲೈನ್ ಮಾಡುವಂತ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವ್ರನ್ನ ಪುನಃ ಪ್ರಮೋಟ್ ಮಾಡ್ಲಿಕ್ಕೆ ಸೋನಿಯಾ ಗಾಂಧಿ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ 90ಕ್ಕೂ ಹೆಚ್ಚು ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳನ್ನ ಎದುರಿಸಿದೆ. ಇದೆಲ್ಲದರಲ್ಲೂ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದೆ. ಹಾಗಾಗಿ ಸದ್ಯಕ್ಕೆ ಬಿಹಾರ ಚುನಾವಣೆ ಅನ್ನೋದು ಒಂದು ರೀತಿಯಾದಂತಹ ಸೆಮಿಫೈನಲ್ಸ್ ತರ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಲಾಟ್ ಮಾಡಿರುವಂತಹ 61 ಸ್ಥಾನಗಳಲ್ಲಿ ಕನಿಷ್ಠ 35ರಿಂದ 40 ಸ್ಥಾನಗಳಲ್ಲಿ ಗೆದ್ದು ತೋರಿಸಬೇಕಾದಂತಹ ಅವಶ್ಯಕತೆ ಇದೆ. ಆದ್ರೆ ಬಿಹಾರಲ್ಲಿ ಪರಿಸ್ಥಿತಿ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ನಿಮ್ಗೆ ಗೊತ್ತಿರಬಹುದು, ಈ ಟಿಕೆಟ್ ಹಂಚಿಕೆ ಸಮಯದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಿದೆ. ಈಗ ಬಿಹಾರಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ, ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಅಲ್ಲಿಯ ಅಧ್ಯಕ್ಷನಾದಂತಹ ರಾಜೇಶ್ ಕುಮಾರ್ ಅವರ ವಿರುದ್ಧವಾಗಿ ಬಹುದೊಡ್ಡ ಪ್ರತಿಭಟನೆಗಳು ಎಲ್ಲಾ ಕಡೆ ನಡೀತಾ ಇದೆ. ಬಿಹಾರದ ಕಾಂಗ್ರೆಸ್ ನಾಯಕರು ಈ ರಾಜೇಶ್ ಕುಮಾರ್ ವಿರುದ್ಧವಾಗಿ ಟಿಕೆಟ್ ಚೋರ್ ಬಿಹಾರ್ ಚೋಡ್ ಅಂತೇಳಿ ಹೇಳಿ ಘೋಷಣೆಗಳನ್ನು ಕೂಗ್ಕೊಂಡು ಎಲ್ಲ ಕಡೆ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಟಿಕೆಟ್ ಚೋರ್ ಬಿಹಾರ್ ಚೋಡ್ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ಟಿಕೆಟ್ ಕಳ್ಳ ಬಿಹಾರವನ್ನ ಬಿಟ್ಟು ಹೊರ ತೊಲಗು, ಈ ರೀತಿಯಾದಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇಲ್ಲಿ ಆಗಿರೋದೇನು ಅಂತ ಹೇಳಿದ್ರೆ, ಈ ರಾಜೇಶ್ ಕುಮಾರ್ ಬಹಳಷ್ಟು ಟಿಕೆಟ್ಗಳನ್ನ ಹಣಕ್ಕೆ ಮಾರ್ಕೊಂಡಿದ್ದಾರೆ. ಅಂದ್ರೆ ಯಾರು ಜಾಸ್ತಿ ದುಡ್ಡನ್ನು ಕೊಡ್ತಾರೋ ಅವರಿಗೆ ಟಿಕೆಟ್ ಅನ್ನ ಅಲಾಟ್ ಮಾಡಿದ್ದಾನೆ ಅಂತ ಹೇಳಿ ಸುದ್ದಿ ಇದೆ. ಅದರಲ್ಲಿ ಕೆಲವು ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈತ ಪ್ರತಿಯೊಂದು ಟಿಕೆಟ್ ಅನ್ನು ಕೂಡ 5-5 ಕೋಟಿಗೆ ಮಾರ್ಕೊಂಡಿದ್ದಾನೆ. ಚುನಾವಣೆಯಲ್ಲಿ ಗೆಲ್ಲುವ ಯೋಗ್ಯತೆ ಇಲ್ಲದಿದ್ದವರಿಗೆ ಟಿಕೆಟ್ ಹಂಚಿಕೆ ಆಗಿದೆ, ಆದ್ರಿಂದಾಗಿ ಈತ ಕಳ್ಳ, ಈ ರೀತಿಯಾದಂತಹ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಈ ಘೋಷಣೆ ಅನ್ನೋದು ಕೇವಲ ಈ ರಾಜೇಶ್ ಕುಮಾರ್ಗೆ ಮಾತ್ರ ಅಲ್ಲ, ಅದಕ್ಕೆ ಬದಲಾಗಿ ಕಾಂಗ್ರೆಸ್ ಹೈಕಮಾಂಡಿಗೂ ಕೂಡ ತಟ್ಟುತ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಅವರು ಕೂಡ ಇಲ್ಲಿ ಕೂತ್ಕೊಂಡು ಈ ಟಿಕೆಟ್ ಹಂಚಿಕೆ ಬಗ್ಗೆ ಸಂಪೂರ್ಣವಾಗಿ ಸಮಾಲೋಚನೆಯನ್ನ ಮಾಡಿ ಕೊನೆಗೆ ಹಂಚಿಕೆ ಮಾಡಿರುವಂತಹದ್ದು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರ ಕೈವಾಡ ಕೂಡ ಈ ಟಿಕೆಟ್ ಹಂಚಿಕೆಯಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಕೂಡ ಈ ಮಾತು ಅನ್ವಯಿಸ್ತದೆ. ಈ ರೀತಿಯಾದಂತಹ ಮಾತುಗಳು ಕೂಡ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬಹುದು, ಅಕ್ಟೋಬರ್ 15ನೇ ತಾರೀಕು ಇದೇ ರಾಜೇಶ್ ಕುಮಾರ್ ದೆಹಲಿ ಪ್ರವಾಸವನ್ನು ಮುಗಿಸಿ ಪಾಟ್ನಾಕ್ಕೆ ವಾಪಸ್ ಬಂದ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಈತನಿಗೆ ಗೆರವ್ ಮಾಡಿದ್ರು. ಬಂದಿರುವ ಸುದ್ದಿ ಪ್ರಕಾರ ಈತನ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಈತ ಅಂತ ಹೇಳ್ಕೊಂಡಲ್ಲ, ಈತನೊಂದಿಗೆ ಇನ್ನೊಂದು ಇಬ್ಬರು ಕಾಂಗ್ರೆಸ್ ಲೀಡರ್ಗಳು ಕೂಡ ಇದ್ದಿದ್ರು, ಅವ್ರ ಮೇಲೂ ಕೂಡ ಹಲ್ಲೆ ನಡೆದಿದೆ. ಇದಕ್ಕೆ ಕೂಡ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈತ ಟಿಕೆಟ್ ಅನ್ನ ಹಣಕ್ಕೆ ಮಾರ್ಕೊಂಡಿದ್ದಾನೆ ಅನ್ನೋದು. ಅದರ ಮುಂದುವರಿದ ಭಾಗವಾಗಿ ಈಗ ಬಿಹಾರದಾದ್ಯಂತ ಕಾಂಗ್ರೆಸ್ ನಾಯಕರು ಈತನ ವಿರುದ್ಧ ಘೋಷಣೆಗಳನ್ನ ಕೂಗ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಬಿಹಾರದಿಂದ ಬರ್ತಾ ಇರುವಂತಹ ಸುದ್ದಿಯ ಪ್ರಕಾರ ಈ ಬಾರಿ ಕೂಡ ಅಷ್ಟೇ NDA ನಿಚ್ಚಳವಾದಂತಹ ಬಹುಮತವನ್ನು ಪಡೆದು ಅಧಿಕಾರದ ಗದ್ದುಗೆಯನ್ನ ಏರ್ತದೆ. ಇಂಡಿ ಒಕ್ಕೂಟ ಇಲ್ಲಿ ಸಂಪೂರ್ಣವಾಗಿ ಧೂಳಿಪಟ ಆಗ್ತದೆ, ಈ ರೀತಿಯಾದಂತಹ ಸುದ್ದಿಗಳು ಕೂಡ ಬರ್ತಾ ಇದೆ. ಇಲ್ಲಿ ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕಾಂಗ್ರೆಸ್ 100 ಸ್ಥಾನಗಳನ್ನ ಕೇಳಿತ್ತು, ಅಂದ್ರೆ RJD ಜೊತೆಗೆ ಚರ್ಚೆಗೆ ಕೂತಾಗ. ಆದ್ರೆ ಇಲ್ಲಿ ಇವರಿಗೆ RJD ಅವರು ಕೊಟ್ಟಿರೋದು 61 ಸ್ಥಾನಗಳನ್ನ. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಅಲರ್ಟ್ ಆಗಿರುವಂತಹ 61 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮಾತ್ರ ಇಂಡಿ ಒಕ್ಕೂಟದಿಂದ ಈ ಕಣಕ್ಕಿಳಿದಿದ್ಯಾ?
ಖಂಡಿತವಾಗಿಲ್ಲ. ಅದಕ್ಕೆ ಬದಲಾಗಿ ಇಲ್ಲಿ ಇಂಡಿ ಒಕ್ಕೂಟದಿಂದನೇ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎದುರುಗಡೆ ಬೇರೆ ಅಭ್ಯರ್ಥಿಗಳನ್ನು ಕೂಡ ಹಾಕಿದ್ದಾರೆ. ಅದು RJD ಅವರು ಇರ್ಬೋದು, ಅಥವಾ CPI ಇರ್ಬೋದು, ಅಥವಾ ಇವರ ಬೇರೆ ಮಿತ್ರ ಪಕ್ಷ ಇರ್ಬೋದು. ಈ ರೀತಿಯಾಗಿ ಒಟ್ಟಿಗೆ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎದುರುಗಡೆ ಬೇರೆ ಕ್ಯಾಂಡಿಡೇಟ್ ಗಳನ್ನು ಕೂಡ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿ ಒಕ್ಕೂಟದವ್ರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಫ್ರೆಂಡ್ಲಿ ಫೈಟಿಂಗ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ 8 ಕ್ಷೇತ್ರಗಳನ್ನ ಯಾರಿಗೆ ಕೊಡೋದು, ಕಾಂಗ್ರೆಸ್ಗೆ ಬಿಟ್ಟು ಕೊಡೋದಾ, RJD ಇಟ್ಕೊಡೋದಾ, ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಅವರಿಗೆ ಕೊಡೋದಾ, ಈ ರೀತಿಯಾದಂತಹ ಸಮಸ್ಯೆಯಿಂದಾಗಿ ಈಗ ಎಲ್ಲರೂ ಆ 8 ಕ್ಷೇತ್ರಗಳಲ್ಲಿ ಚುನಾವಣೆಗೆ ಇಳಿದಿದ್ದಾರೆ. ಹಾಗಾಗಿ ಇಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಈ 8 ಕ್ಷೇತ್ರಗಳಲ್ಲಿ ಮತಗಳು ಹರಿದು ಹಂಚಿ ಹೋಗ್ತವೆ. ಆದ್ರಿಂದಾಗಿ NDAಗೆ ಈ 8 ಕ್ಷೇತ್ರಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಆದ್ರಿಂದಾಗಿ ಚುನಾವಣೆ ಆಗೋದಕ್ಕಿಂತ ಮೊದಲೇ NDA ಇಲ್ಲಿ 8 ಸ್ಥಾನಗಳಲ್ಲಿ ಜಯ ಗಳಿಸಿದೆ ಅಂತ ಹೇಳ್ಕೊಂಡು ಹೋಗ್ಬೋದು ನಾವು. ಇದಲ್ಲದೆ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಬಿಹಾರ್ ಚುನಾವಣೆಯಲ್ಲಿ ಎಷ್ಟೊಂದು ಸೀರಿಯಸ್ ಆಗಿ ತೊಡಗಿಕೊಂಡಿದೆ, ಇದನ್ನ ಕೂಡ ನೀವು ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ರಾಹುಲ್ ಗಾಂಧಿ ಅವರು ಬಿಹಾರದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಾಗ ಕಾಣಿಸ್ತಾ ಇಲ್ಲ. ಅವರು ಈ ಚುನಾವಣಾ ದಿನಾಂಕ ಅನೌನ್ಸ್ ಆಗಿ ಎಷ್ಟೋ ದಿನ ಆದ್ಮೇಲೆ ಈಗ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಬಿಹಾರಕ್ಕೆ ಕೂಡ ಕಾಲಿಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಯುದ್ಧ ಆರಂಭಕ್ಕೂ ಮೊದಲೇ ತಾನು ಸೋತಿದ್ದೇನೆ ಅಂತೇಳಿ ಇಲ್ಲಿ ನೇರವಾಗಿ ಒಪ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇತ್ತೀಚೆಗೆ ಬರ್ತಾ ಇರುವಂತಹ ಹಲವಾರು ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರಲ್ಲಿ 10ರ ಗಡಿಯನ್ನು ಕೂಡ ದಾಟೋದು ಕಷ್ಟ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಪರ್ಫಾರ್ಮೆನ್ಸ್ ಅಷ್ಟೊಂದು ವರ್ಸ್ಟ್ ಆಗಿರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಈ ಇಂಡಿ ಒಕ್ಕೂಟಕ್ಕೆ ಅಲ್ಲಿ ಇರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ SIR ಪ್ರಕ್ರಿಯೆ ನಡೆದ ಸಂದರ್ಭದಲ್ಲಿ ಇವರ ವೋಟ್ ಬ್ಯಾಂಕಿಗೆ ಬಲವಾದ ಪೆಟ್ಟು ಕೂಡ ಬಿದ್ದಿದೆ. ನಿಮ್ಗೆ ಗೊತ್ತಿದೆ, ಸುಮಾರು 68 ಲಕ್ಷ ಮತದಾರರ ಹೆಸರನ್ನ ಈ ಬಾರಿಯ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಿದ್ದಾರೆ. ಹಾಗೇನೆ ಹೊಸ ಮತದಾರರು ಒಂದು 25 ಲಕ್ಷ ಆಡ್ ಆಗಿದ್ದಾರೆ. ಆದ್ರೂ ಕೂಡ ಇಲ್ಲಿ ಡಿಲೀಟ್ ಆಗಿರುವಂತಹ ಮತದಾರರು ಯಾರಲ್ಲಿದ್ದಾರೆ ಅಂದ್ರೆ ಲಕ್ಷಾಂತರ ಜನ ಸತ್ತೋದವರು ಕೂಡ ಇದ್ದಿದ್ರು. ಆದ್ರೂ ಕೂಡ ಅವ್ರ ಹೆಸರಲ್ಲಿ ಬೇರೆ ಬೇರೆಯವರು ವೋಟನ್ನ ಹಾಕ್ತಾ ಇದ್ರು. ಅದಲ್ಲದೆ ಅಕ್ರಮ ವಲಸಿಗರು ಕೂಡ RJD ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ರು. ಆದ್ರೆ ಈ ಬಾರಿಯಲ್ಲಿ ಮತದಾರರ ಪಟ್ಟಿಯ ಶುದ್ಧೀಕರಣ ನಡೆದಿದೆ. ಇದರಿಂದಾಗಿ ಬಹುದೊಡ್ಡದಾದಂತಹ ಪೆಟ್ಟು ಬೀಳ್ತಾ ಇರೋದು ಈ ಇಂಡಿ ಒಕ್ಕೂಟಕ್ಕೆ. ಆದ್ರೆ ಇಲ್ಲಿ ಇಂಡಿ ಒಕ್ಕೂಟ ಈಗಾಗಲೇ ಒಂದು ನಿರೀಕ್ಷಣಾ ಜಾಮೀನನ್ನು ತಗೊಂಡಿದೆ ಅಂತಲೇ ಹೇಳ್ಬೋದು. ಅದೇನಂತ ಹೇಳಿದ್ರೆ, ಒಂದ್ ವೇಳೆ ಈ ಚುನಾವಣೆಯಲ್ಲಿ ಅವರು ಸೋತ್ರೆ ತಕ್ಷಣ ಅವರು ಹೇಳೋದೇನು ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ಚುನಾವಣಾ ಆಯೋಗ ಬಿಜೆಪಿ ಜೊತೆಗೆ ಕೈ ಜೋಡಿಸಿದೆ, ಚುನಾವಣಾ ಆಯೋಗ ನಮಗೆ ಯಾರು ಮತ ಹಾಕ್ತಾ ಇದ್ದಾರೋ ಅವರ ಹೆಸರುಗಳನ್ನ ಡಿಲೀಟ್ ಮಾಡಿದೆ, ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಹೆಸರನ್ನ ಡಿಲೀಟ್ ಮಾಡುವ ಮುಖಾಂತರ ನಮಗೆ ಬರಬಹುದಾದಂತಹ ಮತವನ್ನ ಇವರು ಕದ್ದಿದ್ದಾರೆ. ಈ ರೀತಿಯಾದಂತಹ ಹೇಳಿಕೆಯನ್ನ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ. ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ಕುಣಿಲಿಕ್ಕೆ ಆಗದೆ ಇರೋರು ರಂಗಸ್ಥಳ ಓರೆ ಅಂತ ಹೇಳ್ತಾರೆ ಅಂತೇಳಿ, ಅದೇ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಇಂಡಿ ಒಕ್ಕೂಟದಲ್ಲಿದೆ. ಯಾವುದೇ ರೀತಿಯಾದಂತಹ ತಾಳಮೇಳ ಇಲ್ಲದೇನೆ ಇಂಡಿ ಒಕ್ಕೂಟ ಬಿಹಾರ್ ಚುನಾವಣೆಗೆ ಧುಮುಕಿದೆ. ಫಲಿತಾಂಶ ಯಾವ ರೀತಿಯಾಗಿ ಬರ್ಬೋದು ಅನ್ನೋದು ಈಗಾಗಲೇ ಜಾಹೀರಾಗ್ತಾ ಇದೆ. ಅಂದ್ರೆ ಇಲ್ಲಿ ಇಂಡಿ ಒಕ್ಕೂಟ ಖಂಡಿತವಾಗಿ ಸೋಲ್ತದೆ. ಇದರ ನಡುವೆ ಎಲ್ಲರ ಕಣ್ಣಿರೋದು ರಾಹುಲ್ ಗಾಂಧಿ ಅವರ ಈ ಕಾಂಗ್ರೆಸ್ ಪಕ್ಷ ಎಷ್ಟು ಸ್ಥಾನಗಳನ್ನ ಗಳಿಸ್ತದೆ ಅಂತೇಳಿ. ಇಲ್ಲಿ ಪುನಃ ಹೇಳ್ತಾ ಇದ್ದಾನೆ, ರಾಹುಲ್ ಗಾಂಧಿ ಅವರಿಗೆ ಈ ಬಿಹಾರ್ ಚುನಾವಣೆ ಅನ್ನೋದು ಅಗ್ನಿ ಪರೀಕ್ಷೆ ಆಗಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಬಿಹಾರ್ ಚುನಾವಣೆಯಲ್ಲಿ ತೊಡಗಿಸಿಕೊಂಡಿರುವಂತಹ ರೀತಿಯನ್ನು ನೋಡಿದ್ರೆ ತುಂಬಾ ಈಸಿಯಾಗಿ ತಗೊಂಡಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಸೀರಿಯಸ್ನೆಸ್ ಅವರ ನಡೆಗಳಲ್ಲಿ ಕಾಣ್ತಾ ಇಲ್ಲ. ಈಗಾಗಲೇ ಅವರು ಇಲ್ಲಿ ನಾವು ಸೋಲುದು ನಿಶ್ಚಿತ ಅನ್ನುವ ಮೆಂಟಾಲಿಟಿಗೆ ತಲುಪಿದ್ದಾರೆ ಅನ್ಸ್ತದೆ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಈ ಚುನಾವಣಾ ರ್ಯಾಲಿ ಅಥವಾ ಪ್ರಚಾರ ಸಭೆಗಳಲ್ಲಿ ಯಾವ ರೀತಿಯಾಗಿ ಮಾತಾಡಬಹುದು ನೀವು ಇವಾಗಲೇ ಗೆಸ್ ಮಾಡಬಹುದು. ಅಂದ್ರೆ ಮಾಮೂಲಾಗಿ ವೋಟ್ ಚೋರಿ ನಡೆದಿದೆ, ಬಿಹಾರಲ್ಲಿ ಮತದಾರರ ಹಕ್ಕನ್ನ ಕಸಿದುಕೊಳ್ತಾ ಇದ್ದಾರೆ ಮೋದಿ ಅವರು, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ಅಥವಾ ಭಾಷಣ ಮಾಡಿಕೊಂಡು ಈ ಚುನಾವಣಾ ಪ್ರಚಾರವನ್ನ ಮುಗಿಸ್ಬಿಡ್ತಾರೆ. ಒಮ್ಮೆ ಚುನಾವಣೆ ಮುಗೀತು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ತುಂಬಾ ಆಯಾಸ ಆಗಿದೆ ನನಗೆ ಅಂತೇಳಿ ಹೇಳಿ ತಕ್ಷಣ ವಿಮಾನವನ್ನ ಏರಿ ಯಾವುದೋ ಒಂದು ದೇಶಕ್ಕೆ ಹೋಗಿ ಒಂದಿಷ್ಟು ದಿನ ಇದ್ದು ಕೊನೆಗೆ ಭಾರತಕ್ಕೆ ವಾಪಸ್ ಬರ್ತಾರೆ. ಟೋಟಲ್ ಆಗಿ ಬಿಹಾರ್ ಚುನಾವಣೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಕೂಡ ನೆಲ ಕಚ್ಚೋದಂತೂ ಗ್ಯಾರಂಟಿ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ, ಬಿಹಾರಲ್ಲಿ ಈ ಬಾರಿ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಗಿಂತಲೂ ಜಾಸ್ತಿ ಸ್ಥಾನಗಳನ್ನ ಗೆಲ್ತದ ಅಥವಾ ಅದಕ್ಕಿಂತಲೂ ಕಮ್ಮಿ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.